ಹೆಬ್ಬಾಗ್ಲಿ ಕರ್ಕ ಬರ್ತಾ ಇದ್ದೀರಿ. ಅಲ್ಲೆಲ್ಲೂ ಇದ್ರೊಳಗೆ ಕೂತದ್ದಂತ ಸ್ವಾಮೀಜಿನ, ಪರಮಾತ್ಮನ, 4 ಗೋಡೆ ಮಧ್ಯದಲ್ಲಿದ್ದ ಪರಮಾತ್ಮ ಈಗ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಹೆಬ್ಬಾಗ್ಲಿ ಕರ್ಕೊಂಡ್ಬಂದು ಈ ಹೆಬ್ಬಾಗ್ಲಿ ತೊಣಕಟ್ಲ ಅಂತಾರಲ್ಲ ಹಂಗ್ ಮಾಡ್ತಾ ಇದ್ದೀರಿ. ಪರಮಾತ್ಮನ ಸರಿಯಾದ ರೀತಿ ನಡೆಸ್ಕೊಂಡಂಗಿದ್ರೆ, ಆ ಪರಮಾತ್ಮನ ಸರಿಯಾದ ರೀತಿ ನೋಡ್ಕೊಳಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಅದು ಹಂಗೆ ಮತ್ತೆ ರಿವರ್ಸ್ ಹೊಡೆಯುತ್ತೆ. ನಾನು ಬಹಳ ಜನ ನೋಡಿದ್ದೀನಿ, ಪೂಜೆ ಮಾಡಬೇಕು ಬೆಳಿಗ್ಗೆ ಎದ್ದು, ಅದು ಅಮಾಸೆ ಇದರಲ್ಲಿ ಪೌರ್ಣಮಿನಲ್ಲಿ ಬಲಿ ಇದು ಕೊಡಬೇಕು, ಕುಂಬಳಕಾಯಿ ಇದ್ರ ಬಲಿ ಕೊಡಬೇಕು, ಅವೆಲ್ಲ ಅನ್ನದಾನ ಕೊಡಬೇಕು, ಅನ್ನದಾನ ಮಾಡಬೇಕು, ಅಮಾಸೆ ಕಟ್ಲೆ ಮಾಡಬೇಕು, ಇವೆಲ್ಲವೂ ಇಟ್ಕೊಳ್ಳಿ. ನಿಮ್ಮೂರ ದೇವತೆಯಲ್ಲಿ ಇದರಲ್ಲಿ ಶಕ್ತಿ ಇದೆ. ಅಲ್ಲಿ ನುಡಿದು ತಪ್ಪಿಸ್ಕೊಂಡ್ರೆ ಯಾರು ಉದ್ಧಾರ ಆಗಿಲ್ಲ. ಏನ್ ನುಡಿತಾರೆ ಅದಕ್ಕೆ ನಡೆದರೆ ಅಲ್ಲಿ ಉದ್ಧಾರ ಆಗಿರೋದು. ಆ ದೇವ್ರಿಗೆ ಮೋಸ ಮಾಡಿದ್ರು ಯಾರು ಪ್ರಯವಾಗಿಲ್ಲ. ಆದ್ರಿಂದ ನೀವೆಲ್ಲ ಆ ಕೆಲಸನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ ಅದು